ಹಲೋ ನಮಸ್ಕಾರ ರೀ. ಪಾಂಡಿಚೇರಿಯ ಗವರ್ನರ್ ಯಾರು? ಪಾಂಡಿಚೇರಿಯ ಗವರ್ನರ್ ಡೂಪ್ಲೆ. ಯಾವಾಗ ಆಗಿದ್ದು? 1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಡೂಪ್ಲೆ ಆಗಿದ್ದ. ಎಷ್ಟು ಕರ್ನಾಟಕ ಯುದ್ಧ ನಡೆದವು? 3 ಕರ್ನಾಟಕ ಯುದ್ಧ ನಡೆದವು. ಎಷ್ಟು ಕರ್ನಾಟಕ ಯುದ್ಧ ನಡೆದವು? 3 ಕರ್ನಾಟಕ ಯುದ್ಧ ನಡೆದವು. ಹೈದರಾಬಾದ್ ಸಂಸ್ಥಾನವನ್ನು ಯಾರು ಸ್ಥಾಪಿಸಿದರು ಮತ್ತು ಯಾವಾಗ? ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪಿಸಿದರು ಅಸಫ್ ಜಾ 1724ರಲ್ಲಿ ಸ್ಥಾಪಿಸಿದನು. ಮೊದಲ ಕರ್ನಾಟಕ ಯುದ್ಧ 1746ರಿಂದ 1748ರವರೆಗೆ ನಡೆಯಿತು. ಎರಡನೇ ಕರ್ನಾಟಕ ಯುದ್ಧ 1749ರಿಂದ 1754ರವರೆಗೆ ನಡೆಯಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ ಯಾರು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವ್. ಎರಡನೆಯ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಎರಡನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಎರಡನೇ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದ ಮೇರೆಗೆ ಮುಕ್ತಾಯವಾಯಿತು. ಯಾರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು? ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು. ಮೂರನೇ ಕರ್ನಾಟಕ ಯುದ್ಧ ಯಾವಾಗ ನಡೆಯಿತು? 1756ರಿಂದ 1763ರವರೆಗೆ ನಡೆಯಿತು. ಯಾವ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡರು? ಕರ್ನಾಟಕ ಯುದ್ಧ. ಯಾವ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡರು? ಕರ್ನಾಟಕ ಯುದ್ಧ. ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡರು. ಪ್ಯಾರಿಸ್ ಒಪ್ಪಂದದ ಪ್ರಕಾರ ಪಾಂಡಿಚೇರಿಯನ್ನು ಯಾವಾಗ ಹಿಂತಿರುಗಿಸಲಾಯಿತು? ಪ್ಯಾರಿಸ್ ಒಪ್ಪಂದದ ಪ್ರಕಾರ ಪಾಂಡಿಚೇರಿಯನ್ನು 1763ರಲ್ಲಿ ಹಿಂತಿರುಗಿಸಲಾಯಿತು. ಅತ್ಯಂತ ಮಹತ್ವಪೂರ್ಣವಾದ 2 ಯುದ್ಧಗಳು ಯಾವುವು? ಅತ್ಯಂತ ಮಹತ್ವಪೂರ್ಣವಾದ 2 ಯುದ್ಧಗಳು ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನ. ಈ ಥರ ಕ್ವಶನ್ಗೆ ಆನ್ಸರ್ ಮಾಡ್ಬೇಕ್ರಿ.